ಇನ್ನು ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ನಡೀತಾ ಇರುವಂತಹ ಹಗ್ಗಜಗ್ಗಾಟದಲ್ಲಿ ಈಗ ತಾಳ್ಮೆಯ ಪಾಠ ಶುರುವಾಗಿದೆ. ಪ್ರಾರ್ಥನೆ, ನಂಬಿಕೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಾಳ್ಮೆ ಇದೆ, ಕಾದು ನೋಡೋಣ ಅಂತ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಕರೆದರಷ್ಟೇ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾವಿಲ್ಲಿ ಬರದೆ ನಮ್ಮ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಮುಗಿದ ದೆಹಲಿ ಯಾತ್ರೆ, ಮುಗಿಯದ ನಂಬಿಕೆ ಪ್ರಶ್ನೆ. ಡಿಕೆಶಿ ಸಿಎಂ ಆಗುವ ಕಾಲ ಹತ್ತಿರವೋ ದೂರವೋ? ಹೋಗಿದ್ದು ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಗಾದ್ರೂ ಮನಸ್ಸು ತುಂಬಾ ಇದ್ದಿದ್ದು ಸಿಎಂ ಪಟ್ಟದ ಬಗ್ಗೆ ಕನಸು. ದೆಹಲಿಗೆ ಹೋಗೋದಿಕ್ಕೆ 3 ದಿನ ಮೊದಲು ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ರಾಹುಲ್ ಗಾಂಧಿ ಜೊತೆ ಗುಪ್ತು ಮಾತಾಡಿದ್ದರು ಶಿವಕುಮಾರ್. ಆಗ ರಾಹುಲ್ ಕೂಡ ನಾವೇ ದೆಹಲಿಗೆ ಕರೀತೀವಿ ಅಂದಿದ್ರಂತೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ ಡಿಕೆಶಿಗೆ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕ್. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ನಿಂದ ಯಾವುದೇ ಸ್ಪಂದನೆಯಾಗಲಿ ಸುಳಿವಾಗಲಿ ಸಿಕ್ಕಿಲ್ಲ. ಹೀಗೆ ಅಣ್ಣ ಡಿಕೆಶಿ ಕಾಲದ ಮೇಲೆ ನಂಬಿಕೆ ಇಟ್ಟು ಇವತ್ತು ದಾವೂಸ್ ವಿಮಾನ ಹತ್ತಿರೋವಾಗಲೇ ತಮ್ಮ ಡಿ.ಕೆ. ಸುರೇಶ್ ಬೆಂಗಳೂರಿನಲ್ಲಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅಣ್ಣನ ಪರ ಬ್ಯಾಟ್ ಬೀಸಿರುವ ಸುರೇಶ್ ಅಷ್ಟೇ ನಾಜೂಕಾಗಿ ತಮ್ಮ ಬಣದ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಇದೇ ವೇಳೆ ಅಧಿಕಾರ ಬಿಟ್ಟುಕೊಡೋದು ಎಂಥವರಿಗೂ ಕಷ್ಟದ ಕೆಲಸವೇ ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೂ ಪರೋಕ್ಷವಾಗಿ ಸಂದೇಶ ಕೊಟ್ಟರು ಡಿಕೆ. ಕೆಲವೊಮ್ಮೆ ಪಂಚಾಯಿತಿ ಚೇರ್ಮನ್ಗಳೇ ಬಿಟ್ಟುಕೊಡೋದಿಲ್ಲ, ಅಂಥದ್ರಲ್ಲಿ ಸಿಎಂ ಕುರ್ಚಿ ಸುಲಭವಾಗಿ ಸಿಗುತ್ತಾ ಎಂದ್ರು. ಅಹಿಂದ ಟ್ರಂಪ್ ಕಾರ್ಡ್ ಮುಂದಿಟ್ಟಿರುವ ಸಿಎಂಗೆ ಟಾಂಗ್ ಕೊಟ್ಟ ಡಿ.ಕೆ. ಸುರೇಶ್ ಒಂದು ಸಮುದಾಯ, ಜಾತಿಯ ಮತಗಳಿಂದ ಅಧಿಕಾರ ಬರುತ್ತೆ ಅನ್ನೋದು ಸರಿಯಲ್ಲ ಎಂದ್ರು. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತರ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಿಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಇಷ್ಟೆಲ್ಲ ಆಗುತ್ತಿದ್ದರೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಇನ್ನೂ ಗುಟ್ಟು ಬಿಟ್ಟು ಕೊಡುತ್ತಿಲ್ಲ ಹೈಕಮಾಂಡ್. ಸಿಎಂ ಡಿಸಿಎಂ ಅನೇಕ ಬಾರಿ ದೆಹಲಿಗೆ ಹೋದ್ರೂ ಆ ಚರ್ಚೆ ಇಲ್ಲವೇ ಇಲ್ಲ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೇಳಿದ್ರೂ ಕೂಡ ಏನೂ ಮಾತಾಡಿರಲಿಲ್ಲ. ಹೈಕಮಾಂಡ್ ಏನೂ ಹೇಳದ ಕಾರಣಕ್ಕೆ ಬಜೆಟ್ ಬ್ಯುಸಿಯಲ್ಲಿದ್ದಾರೆ ಸಿಎಂ. ಹೀಗಾಗಿ ಮುಂದಿನ ದಿನಗಳ ಕುತೂಹಲ ಮೂಡಿಸಿವೆ. ಹೈಕಮಾಂಡ್ ಈವರೆಗೆ ಯಾರನ್ನೂ ಕರೆದು ಮಾತನಾಡಿಸುವ ಪ್ರಯತ್ನ ಮಾಡಿಲ್ಲ. ಕರೆದ್ರೆ ಹೋಗ್ತೀನಿ ಅಂತಾರೆ ಸಿಎಂ. ಕರೆದ್ರೆ ಹೋಗ್ತೀನಿ. ಡಿಕೆ ಬ್ರದರ್ಸ್ ಸಿಎಂ ಮಧ್ಯೆ ಇಂಥ ಜಟಾಪಟಿ ನಡೆಯುತ್ತಿರುವಾಗಲೇ ಕೆಲ ಸಚಿವರುಗಳು ಕೂಡ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆಯಂಥ ವಿಚಾರಗಳು ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅನ್ನೋದಷ್ಟೇ ಎಲ್ಲರ ವಾದವಾಗಿದೆ. ಏನ್ ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಅದೇನೂ ಇಲ್ಲ. ಏನೋ ಇದ್ರೆ ನಿಮ್ಗೆ ಬಂದೇ ಬರುತ್ತೆ, ನಿಮ್ಗೆ ಹೇಳ್ತೀವಿ. ಮತ್ತೊಂದೆಡೆ ಯಾರೋ ಕೆಲವರು ಹೇಳಿರುವ ಮಾತುಗಳೇ ಕಾಂಗ್ರೆಸ್ ಪಕ್ಷದ ನಿಲುವಾಗುವುದಿಲ್ಲ ಎನ್ನುವ ಮೂಲಕ ಡಿ.ಕೆ. ಸುರೇಶ್ ಸೇರಿದಂತೆ ಡಿಸಿಎಂ ಆಪ್ತರ ಮಾತುಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಒಬ್ಬರಿಬ್ಬರು ಮಾತನಾಡಿದ ತಕ್ಷಣ ಕಾಂಗ್ರೆಸ್ ಅಲ್ಲಲ್ಲ ಸರ್. ಒಬ್ಬೊಬ್ಬರು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಎಲ್ಲರಾಗೋದಿಲ್ಲ. ನೀವು ಹೇಳಿರ್ತಕ್ಕಂಥ ಸರಿ ಇದೆ. ಕಾಂಗ್ರೆಸ್ ಮನೆಯೊಳಗಿನ ಈ ಎಲ್ಲ ಕುರ್ಚಿ ಕಿತ್ತಾಟದ ನಡುವೆಯೇ ಜನವರಿ 22ರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಮತ್ತೊಂದೆಡೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಸಿಎಂ ಬಜೆಟ್ ಬ್ಯುಸಿಯಲ್ಲಿದ್ದಾರೆ. ಈ ಎಲ್ಲವನ್ನೂ ತಾಳೆ ಹಾಕಿರುವ ಡಿಕೆ ಬ್ರದರ್ಸ್ ಈಗ ತಾಳ್ಮೆಯ ಪಾಠ ಹೇಳುತ್ತಿರುವುದು ಮುಂದೆ ಯಾವ ದಾಳ ಉರುಳಿಸಲು ಎನ್ನುವುದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.